ನೀ ಹ್ಯಾಪಿ ಅಪ್ಪ, ಯಾಕಂದ್ರೆ ಇಂಡಿಯಾ ಹೊಂಟಿಯಲ್ಲ ಅದು. ನಮಸ್ಕಾರ ಕರ್ನಾಟಕ. ಇವತ್ತು ಮುಂಜಾನೆಯಿಂದನೇ ಬೇಜಾರಿತ್ತು, ಆದ್ರೆ ಜಲ್ದಿ ಎದ್ದು ದೇವ್ರ ಪೂಜೆ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ರೆಡಿಯಾಗಿದ್ವಿ. ಯಾಕಂದ್ರೆ ಮನೆಯವರು ಇಂಡಿಯಾ ಹೊಂಟಿದ್ರು. ಸೊ ಅದು ಬೇಜಾರಿತ್ತು, ಯಾಕಂದ್ರೆ ನಾನು ಹೋಗೋಕ್ಕಾಗತ್ತಿಲ್ಲಲ್ಲ ಅಂಥೇಳಿ. ಬಟ್ ಅನಿವಾರ್ಯ ಆಗಿತ್ತು. ಒಬ್ಬರು ಹೋಗಬೇಕು, ಒಬ್ರು ಇರಬೇಕು. ಯಾಕಂದ್ರೆ ಈಗಷ್ಟೇ ಎಲ್ಲನೂ ಸ್ಟಾರ್ಟಪ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಫ್ಯಾಮಿಲಿ ಒಂದೇ ಸತಿ ಹೋಗ್ಬೇಕಾರೆ. ಆದ್ರೂ ನಾನು ಹುಡುಗರು ಕಳಿಸ್ಬೇಕಂತ ರೆಡಿಯಾಗಿ ಹೋದೀವಿ. ಜರ್ಮನಿಗೆ ಅವ್ರು ಬಂದು ಹತ್ತತ್ರ 1 ವರ್ಷ ಆಗಕ್ಕೆ ಬಂತು. ಸೊ ಈ 1 ವರ್ಷದೊಳಗೆ ಬಂದು 1.5 ತಿಂಗಳಿಗೆ ಅವ್ರು ಜಾಬ್ ಹುಡ್ಕೊಂಡಿದ್ರು. ಸೊ ಅದು ಭಾಳ ಖುಷಿ ಇತ್ತು ಅವರಿಗೆ. ಯಾಕಂತಂದ್ರೆ ಜಾಬ್ ಸಿಗುತ್ತಾ ಇಲ್ಲ ಅಂತಲೇ ಡೌಟ್ ಇತ್ತು. ನೀವು ಅವ್ರ ಮುಖದಾಗ ನೋಡ್ಬೋದು, ಯಾಕಂದರೆ ಎಷ್ಟು ಖುಷಿಯಿಂದ ಹೊಂಟಿದ್ರು. ಸೊ ಯಾಕಂದ್ರೆ ಮನುಷ್ಯನಿಗೆ ಜಾಬ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಜರ್ಮನಿ ಒಳಗೆ. ನಮ್ಮದು ಒಂದು ಲಕ್ ಅಂತ ಅನ್ಕೋಬೋದು. ಮತ್ತು ಅವ್ರು ಜಾಬ್ ಹುಡುಕಕ್ಕೂ ಅಷ್ಟೇ ಎಫರ್ಟ್ ಹಾಕಿದ್ರು. ಯಾಕಂದ್ರೆ ಆನ್ಲೈನ್ ಒಳಗೆ ಆಲ್ಮೋಸ್ಟ್ ಸರ್ಚ್ ಮಾಡ್ತಿದ್ರು, ಜಾಬ್ ಯಾವ ಸಿಗ್ತಿರ್ಲಿಲ್ಲ. ಬಟ್ ಅವ್ರ ಒಂದು ಬೇಸಿಗೆ, ಅವ್ರ ಒಂದು ಎಜುಕೇಷನ್ಗೆ, ಆಮೇಲೆ ಅವ್ರಿಗಿರುವಂಥ ನಾಲೆಜಿಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಜಾಬ್ ಸಿಕ್ತು. ಸೊ ಆ ಒಂದು ಖುಷಿ ಅವ್ರಿಗೆ ಜಾಸ್ತಿ ಇತ್ತು. ಈಗ ಇದು ನಾವು ಬಂದಿರೋದು ಮ್ಯೂನಿಷ್ ಏರ್ಪೋರ್ಟ್. ಸೊ ನಿಮಗೆ ಮ್ಯೂನಿಷ್ ಏರ್ಪೋರ್ಟ್ ಒಳಗೆ ಹೆಂಗಿರ್ತೈತೆ ಅಂತೇಳಿ ತೋರಿಸ್ತಾನೆ. ಇದು ನಾರ್ಮಲಾಗಿ ಎಂಟ್ರೆನ್ಸಿಗೆ ನಾವು ಹೋದ ತಕ್ಷಣ ಇಲ್ಲಿ ಒಬ್ಬ ಡುಮ್ಮ ಕುಂತಾನ. ಸೊ ಇದು ಒಂದು ಸ್ಮಾಲ್ ಸ್ಟ್ಯಾಚು ಥರ ಐತಿ. ಸೊ ಹಿಂಗೆ ಎಂಟ್ರೆನ್ಸಿಗೆ ನಾವು ಒಳಗೆ ಹೋದ ತಕ್ಷಣ ಇದು ಏರ್ಪೋರ್ಟ್ ಎಂಟ್ರೆನ್ಸ್ ಕಾಣಿಸುತ್ತೆ. ಮೊದಲು ಬಂದ ಕೂಡಲೇ ಫ್ಲೈಟ್ ಸ್ಟೇಟಸ್ ನೋಡ್ಕೊಂಡ್ವಿ. ಯಾಕಂದ್ರೆ ನಾವು ಜಲ್ದಿನ ಬಂದಿದ್ವಿ, ಅದಕ್ಕೆ ಯಾವುದೂ ಅನೌನ್ಸ್ ಇರಲಿಲ್ಲ. ಯಾಕಂದ್ರೆ ಬೋರ್ಡಿಂಗು ಕೊಟ್ಟಿರಲಿಲ್ಲ, ಆಮೇಲೆ ಯಾವುದೋ ಗೇಟ್ ಅಂತೂ ಕೊಟ್ಟಿರಲಿಲ್ಲ. ಅದಕ್ಕೆ ಹೆಂಗಿದ್ರು ಜಲ್ದಿ ಬಂದೀವಲ್ಲ ಅಂಥೇಳಿ ವಿಡಿಯೋ ಮಾಡ್ಕೊತ ಫೋಟೋ ತಕ್ಕೊಂತ ಸ್ವಲ್ಪ ಏರ್ಪೋರ್ಟ್ ಎಲ್ಲ ಸುತ್ತಾಕಿದ್ವಿ. ಅದಾದಮೇಲೆ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ, ಚೆಕ್ಕಿನ್ ಸ್ಟಾರ್ಟ್ ಆಗಿತ್ತು. ಸೊ ಚೆಕ್ಕಿನ್ ಇಂಡಿಯಾದಾಗ ನಾವು ಹೆಂಗಂತಂದ್ರೆ ಎಂಟ್ರೆನ್ಸ್ ಆದಮೇಲೆ ಚೆಕ್ಕಿನ್ ಆಗೋದು ಯಾವುದು ಗೊತ್ತಾಗಂಗಿಲ್ಲ, ಅಂದರೆ ಯಾವುದು ಕಾಣಿಸೋದಿಲ್ಲ ಅಷ್ಟು, ಅಂದರೆ ಕ್ವಾರ್ಟರ್ ಹಾಕಿರ್ತಾರೆ ಆ ಥರ. ಬಟ್ ಇಲ್ಲಿ ಆ ಥರ ಅಲ್ಲ. ಇವನ್ ಚೆಕ್ಕಿನ್ ಆಗೋದು, ಆಮೇಲೆ ಅವ್ರದ್ದು ಲಗೇಜು ಏನು ಮಾಡ್ತಾರೆ, ಆಮೇಲೆ ಟಿಕೆಟ್ ಕೊಡೋದೆಲ್ಲನೂ ಆರಾಮಾಗಿ ನಾವು ಕ್ಯಾಚಪ್ ಮಾಡ್ಬೋದು. ಅದನ್ನು ಅಂದರೆ ಚೆಕ್ಕಿನ್ ಆದಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಆಮೇಲೆ ಬೋರ್ಡಿಂಗ್ ಮಾಡ್ಕೊತಾರೆ. ಸೊ ಇವ್ರದ್ದು ಚೆಕ್ಕಿನ್ ಎಲ್ಲ ಆಗಿ ಫ್ಲೈಟ್ ಟಿಕೆಟ್ ಹಿಡ್ಕೊಂಡು ಬಂದರು. ಅಪ್ಪ ಖುಷಿನೋ ಕೇಳಬಾರ್ದು ಅವ್ರದ್ದು. ನೀ ಹ್ಯಾಪಿ ಅಪ್ಪ, ಯಾಕಂದ್ರೆ ಇಂಡಿಯಾ ಹೊಂಟಿಯಲ್ಲ ಅದು. ಸ್ಪೆಷಲಿ ನೀ ಯಾವಾಗ ಹ್ಯಾಪಿ ಇರ್ತದ್ರೆ ಅಲ್ಲ, ನೀವು ಹೋದ್ರು ಹ್ಯಾಪಿ ಇಲ್ಲ, ನಾ ಹೋದ್ರು ಹ್ಯಾಪಿ ಇಲ್ಲ. ಹ್ಯಾಪಿ ಅನ್ನೋದ್ರೆ ಯಾವಾಗ ಇದ್ದು ಕರೆಕ್ಟ್ ಆಗಿ ಅಲ್ಲ. ನಿನಗೆ ಒಟ್ಟು ಟೋಟಲಿ ನಾ ಏನ್ ಹೇಳಿ ಬಂದ್ ಮಾಡ ನನ್ನ ಬಿಟ್ಟು ಹೋಗ್ಬೇಕು. ಎಲ್ಲಿ ಇರ್ತ ನಂದಿವಿ, ಇಲ್ಲಿ ಇರ್ತ ನಂದೆ ತಗೋ ಸದ್ಯ ಬಿಡು. ನನಗೇನು ಕೊಡು ಪಾಸ್ಪೋರ್ಟ್ ತಗೊಂಡು ಹೋಗ್ಬಿಡು. ಪಾಪ ಗಂಡ ಹೋಗ್ಲಿ ಅಂತ ಕೇಸಿಂದ ತಗೋ ಇಲ್ಲಿ ಹತ್ಬೇಕು. ಸ್ಪೆಷಲಿ ಜರ್ಮನಿ ಒಳಗೆ ಬೋರ್ಡಿಂಗ್ ಮಾಡ್ಕೊಂಡು ಒಳಗೆ ಹೋಗುತ್ತಾನ ನಾವು ಅವ್ರನ್ನ ನೋಡ್ಬೋದು. ನಮಗೆ ಟ್ರೈನಿಗೆ ಲೇಟ್ ಆಗುತ್ತೆ ಅಂದ್ರೆ ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಮಗೆ ಹೋಗ್ರಿ ಅಂತ ಹೇಳಕತ್ತಿದ್ರು. ಬಟ್ ಅವ್ರನ್ನ ಬಿಟ್ಟು ಹೋಗಕ್ಕೆ ನಮಗೆ ಮನಸ್ಸು ಸರಿ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ ಅವ್ರನ್ನ ಕಳಿಸಿ ಹೋದ್ರಾಯ್ತು ಅಂತ ವೇಟ್ ಮಾಡತ್ತಿದ್ವಿ. ಸೊ ಫೈನಲ್ ಆಗಿ ಅನಿವಾರ್ಯ ಆಗಿತ್ತು, ಅವರು ಹೋಗಲೇಬೇಕಾಯ್ತು. ಅವ್ರಿಗೆ ಬಾಯ್ ಹೇಳಿ ಹ್ಯಾಪಿ ಜರ್ನಿ ಹೇಳಿ ನಾವು ರಿಟರ್ನ್ ವಾಪಸ್ ಟ್ರೈನ್ ಸ್ಟೇಷನ್ ಕಡೆ ಹೊಂಟ್ವಿ. ಸ್ಪೆಷಲಿ ಏನಂತಂದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳು ಎಲ್ಲರೂ ಹೊಂಟ್ರೆ ಅವ್ರ ಜೊತೆಗೆ ನಾವು ಹೋಗಬೇಕು ಅನ್ನೋ ಒಂದು ಆಸೆ. ಒಬ್ಬರು ನಾವು ಅಡ್ಡಾಡಿ ಬರ್ಬೋದು, ಬಟ್ ಅವ್ರ ಜೊತೆ ಅವ್ರು ಎಲ್ಲರೂ ಹೋಗ್ತಿರ್ತಾರಂದ್ರೆ ಅವ್ರ ಜೊತೆ